ಥೈಲ್ಯಾಂಡ್ನಲ್ಲಿರುವಂಥ ಕೊಲೆ ಆರೋಪಿ ದರ್ಶನ್ ಡೆವಿಲ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಏನೇ ಮಾಡಿದ್ರೂ ಕೂಡ ವಾರ 10 ದಿವಸದಲ್ಲಿ ಎಲ್ಲವೂ ಕೂಡ ಮುಗಿಬೇಕು. ಥೈಲ್ಯಾಂಡ್ನಲ್ಲಿದ್ದರೂ ಕೂಡ ಟೆನ್ಷನ್ ತಪ್ಪಲಿಲ್ಲ. ಯಾಕಂದರೆ ಆದೇಶವನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ದರ್ಶನ್. ಬಂದರೂ ಕೂಡ ಸಮಾಧಾನ ಇರಲ್ಲ. ಯಾಕಂದರೆ ಜಡ್ಜ್ ಹೇಳಿರುವಂಥ ಮಾತಿದೆಯಲ್ಲ, ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡೋದಿಲ್ಲ ಅಂತ ಹೇಳಿರುವಂಥದ್ದು ಒಂದು. ನಾವು ಆರೋಪಿಗೆ ಶಿಕ್ಷೆ ಕೊಡಲ್ಲ, ದೋಷ ಮುಕ್ತನೂ ಮಾಡಲ್ಲ ಅಂತ ಹೇಳಿರುವಂಥದ್ದು. ಇದು ಏನು ಅರ್ಥ ಇದು? ಸೊ ಇದು ಸಂಗತಿ ನೋಡಿ. ಕೋರ್ಟಲ್ಲಿ ಏನೇನು ವಾದ ಆಯಿತು, ವಾದ ಮಂಡನೆ ಆಯಿತು, ಅದರ ಪಾಯಿಂಟ್ ನಾವು ಹೇಳ್ತಾ ಇದ್ದೀವಿ. ರಮೇಶ್, ನೀವು ಸಂಪರ್ಕದಲ್ಲಿರಿ ನಮ್ಮ ಜೊತೆಗೆ. ಈಗ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹರೀಶ್, ನಾವು ಹೇಳ್ತಾ ಇದ್ವಿ ಅಂದರೆ ಈ ಕೋರ್ಟಲ್ಲಿ ಏನೇನು ಆಗಿದೆ ಅನ್ನುವಂಥದ್ದು ಅದರ ಮುಂದುವರೆದ ಭಾಗ ಇದು. ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ದರ್ಶನ್. ಬಂದರೂ ಕೂಡ ಸಮಾಧಾನ ಇಲ್ಲ. ಇನ್ನು ವಾರ 10 ದಿನದ ಒಳಗಡೆಗೆ ಏನೇನು ಕೆಲಸ ಕಾರ್ಯಗಳಿದೆ ಎಲ್ಲವೂ ಕೂಡ ಮುಗಿಬೇಕು. ಯಾಕಂದರೆ ಇದು ಯಾವ ದಿಕ್ಕಿಗೆ ತಿರ್ಕೊಂಡ್ರೂ ಕೂಡ ಅಚ್ಚರಿ ಇಲ್ಲ. ನಾಳೆ ಬರುವಂಥದ್ದು ಖಚಿತನ ದರ್ಶನ್. ಹಾಗಾದರೆ ಹೌದು ರಂಗನಾಥ್, ನಾಳೆ ದರ್ಶನ್ ಭಾರತಕ್ಕೆ ಮರಳುತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಹು ಮುಖ್ಯವಾಗಿ ಚಿತ್ರೀಕರಣಕ್ಕಾಗಿ ಡೆವಿಲ್ ಶೂಟಿಂಗ್ಗೆ ವಿದೇಶಕ್ಕೆ ತೆರಳಿರುವಂತಹದ್ದು. ವಿದೇಶದಿಂದ ನೇರವಾಗಿ ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಇವತ್ತಿನ ಕೋರ್ಟ್ ವಿಚಾರಣೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ದರ್ಶನ್ಗೆ ನಿದ್ರೆ ಇಲ್ಲದ ರಾತ್ರಿಗಳನ್ನ ಇನ್ನ ಕಳಿಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾಗುತ್ತೆ. ಯಾಕಂತಂದ್ರೆ ಕೋರ್ಟ್ ವಾದ ಪ್ರತಿವಾದ ಮಾಡುವಂತಹ ಸಂದರ್ಭದಲ್ಲಿ ವಿಚಾರಣೆ ವೇಳೆ ಒಂದು ಅಂಶವನ್ನ ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಕೇಳುತ್ತೆ. ಎಷ್ಟು ಕಾಲ ಬರವಣಿಗೆಯಲ್ಲಿ ನಾವು ನಮ್ಮ ವಾದವನ್ನು ಸಲ್ಲಿಸಬಹುದಾಗಿದೆ. ಹಾಗಾಗಿ ಒಂದು ವಾರದ ನಂತರ ನಾವು ಆದೇಶ ಹೊರಬಿಡೋ ಎಲ್ಲ ಸಾಧ್ಯತೆ ಕೂಡ ಇರ್ತದೆ. ಈಗ ನೀವು ನಿಮ್ಮ ಕ್ಲೈಂಟ್ ಪರವಾಗಿ ಆರ್ಗ್ಯುಮೆಂಟ್ ಮಾಡಿದ್ರೆ ನೋಡಿ, ನಾವು ಈ ದಿನ ಆರೋಪಿ 6 ಮತ್ತು 7ರ ಪರವಾಗಿ ವಾದ ಮಂಡನೆ ಮಾಡಿದ್ವಿ. ನೋಡಿ, 6 ಮತ್ತು 7ನೇ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಈ ಹಲ್ಲೆ ನಡೆಸಿರೋದು ಅವ್ರ ಮೇಲೆ ಯಾವುದೇ ರೀತಿ ಒಂದು ಆರೋಪ ಕಂಡು ಬರೋದಿಲ್ಲ. ಅದು ಪ್ರತ್ಯಕ್ಷ ಸಾಕ್ಷಿಗಳು ಏನು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈ 6 ಮತ್ತು 7 ಆರೋಪಿಗಳು ಹಲ್ಲೆ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಇರೋದಿಲ್ಲ. ಎರಡನೇದಾಗಿ ಆ ಟವರ್ ಲೊಕೇಶನ್ ಏನು ಅಭಿಯೋಜನೆಯವರು ಸಲ್ಲಿಸಿದ್ದಾರೆ ತನಿಖಾಧಿಕಾರಿಗಳು, ಆ ಟವರ್ ಲೊಕೇಶನ್ನಲ್ಲೂ ಕೂಡ ಘಟನೆ ನಡೆದಿದೆ, ಈ ಹಲ್ಲೆ ನಡೆದಿದೆ ಅನ್ನುವ ಸಮಯದಲ್ಲಿ ಯಾವುದೇ ರೀತಿ ಅವರ ಒಂದು ಇರುವಿಕೆ, ಅವರ ಟವರ್ ಲೊಕೇಶನ್ ಕಂಡು ಬರೋದಿಲ್ಲ. ಪ್ರಮುಖವಾಗಿ ಈ ಅಂಶಗಳನ್ನು ಮುಂದಿಟ್ಟು ನಾವು ವಾದವನ್ನು ಮಂಡಿಸಿದ್ವಿ ಇವತ್ತು. ಯಾರ್ಯಾರ ಪರ ಅಂದ್ರೆ ನೀವು ಆರೋಪಿ ಅಕ್ಯೂಸ್ ನಂಬರ್ 6 and 7 ಆರೋಪಿ ಅನುಕುಮಾರ್ ಮತ್ತು ಜಗದೀಶ್. ನಾವು ನೋಡ್ತಾ ಇದ್ವಿ ದರ್ಶನ್ ಪರ ವಕೀಲ ರಂಗನಾಥ್ ಮಾತಾಡ್ತಾ ಇದ್ರು. ಸೊ ಹಾಗಾದರೆ ಮುಂದಿನ ಡೆವಲಪ್ಮೆಂಟ್ಗಳು ಏನೇನು? ಹಾಗಾದರೆ ಲಿಖಿತ ವಾದಾಂಶ ಸಲ್ಲಿಕೆಗೆ 1 ವಾರ ಸಮಯವನ್ನು ಕೊಡಲಾಗಿದೆ. 1 ವಾರದೊಳಗಡೆ ಸಲ್ಲಿಸಿ 3 ಪುಟದ ಒಳಗಡೆ ಇರಬೇಕು, ಉದ್ದುದ್ದ ಇರಂಗಿಲ್ಲ, 3 ಪುಟದ ಒಳಗಡೆಗೆ. ಇದನ್ನು ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಈ ಮುಖಾಂತರ ದರ್ಶನ್ ಸಂಗಡಿಗರ ಟೆನ್ಷನ್ ಜಾಸ್ತಿ ಆಗಿದೆ. ಒಂದೊಂದು ಪಾಯಿಂಟ್ಗಳು ಕೂಡ ಇದಾವಲ್ಲ, ಎಂಥ ಅದ್ಭುತವಾದಂಥ ಪಾಯಿಂಟ್ಗಳು ನೋಡಿ. ಒಂದೊಂದು ಸಂಗತಿಗಳು ಕೂಡ ಎಲ್ಲವನ್ನು ಕೂಡ ಹೇಳ್ತಾ ಹೋಗುತ್ತೆ. ಈ ಹೈಕೋರ್ಟ್ ತೀರ್ಪಿನಿಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕ ಬರೋ ತನಕ. ಜೊತೆಗೇನು ಅಂದರೆ ಯಾರ್ಯಾರ ಜೊತೆಗೆ ಮಾತಾಡಿದ್ದೀರಿ, ಏನು ಎತ್ತ ಅಂತ. ಸೊ ಅದು ಕೂಡ ಈ ಜಡ್ಜ್ ಕೇಳ್ತಾರೆ, ಏನು ಎಲ್ಲಿ ತನಕ ಬಂದಿದೆ ಇದು, ಏನು ಎತ್ತ ಅಂತ. ಟ್ರಯಲ್ ಮುಗಿಲಿಕ್ಕೆ ಇನ್ನು ಎಷ್ಟು ಕಾಲ ಬೇಕಾಗತ್ತೆ ಅಂತ. ಇಲ್ಲ, ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಜೊತೆ ನಾವು ಮಾತಾಡಿದ್ವಿ, ಪ್ರತಿನಿತ್ಯನೂ ಕೂಡ ಕೇಸ್ನ ಟ್ರಯಲ್ ನಡೆಸ್ಬೋದು ಅಂತ ಹೇಳ್ತಾರೆ ಅವರು. ಸುಮಾರು 70 ಸಾಕ್ಷಿಗಳಿವೆ, 70 ಸಾಕ್ಷಿಗಳು ಸಾಕಾಗುತ್ತೆ ಅಂತ. ಆವಾಗ ಜಡ್ಜ್ ಹೇಳ್ತಾರೆ, ಏನು ಬೇರೆ ಕೆಲಸ ಇಲ್ವಾ, ಹಾಗಾದರೆ ಬೇರೆ ಕೇಸ್ಗಳೇ ಇಲ್ವಾ, ಉಚ್ಚ ನ್ಯಾಯಾಲಯ ಇದೊಂದನ್ನೇ ಮಾಡಬೇಕಂತ. ಬನ್ನಿ ರಂಗನಾಥ್ ಮಾತಾಡ್ತಾ ಇದ್ದಾರೆ ನೋಡೋಣ. ಮಾಡಿತ್ತು ಅದನ್ನು ಪ್ರಶ್ನಿಸಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ಆ ಒಂದು ಜಾಮೀನು ಅರ್ಜಿಯನ್ನು ಪ್ರಶ್ನೆ ಮಾಡಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಆ ಅರ್ಜಿ ವಿಚಾರಣೆಗೆ ಬಂದಿದ್ದು. ಎಲ್ಲ ಆರೋಪಿಗಳ ಒಂದು ವಾದವನ್ನು ಕೂಡ ನ್ಯಾಯಾಲಯ ಕೇಳಿರುವಂಥದ್ದು, ಹಾಗೂ ಅಭಿಯೋಜನೆಯ ವಾದವನ್ನು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೇಳಿರುವಂಥದ್ದು. ಈಗ ಆದೇಶಕ್ಕೆ ಕಾಯ್ದಿರಿಸಿದ್ದೀವಿ ಅಂತ ಹೇಳಿ 1 ವಾರದಲ್ಲಿ ಏನಾದರೂ ಹೆಚ್ಚಿನ ಒಂದು ವಾದ ಪತ್ರವನ್ನು ನಾವು ಸಲ್ಲಿಸಬಹುದಾಗಿದೆ. 1 ವಾರ ಕಾಲಾವಕಾಶ ಇದೆ. ಹೌದು, 3 ಪುಟಗಳ ಒಳಗಡೆ ತಾವು ತಮ್ಮ ವಾದ ಪತ್ರವನ್ನು ತಾವು ಸಲ್ಲಿಸ್ಬೋದು 1 ವಾರದಲ್ಲಿ.
ಬರವಣಿಗೆಯಲ್ಲಿ ವಾದವನ್ನು ಸಲ್ಲಿಸಿ ಏನಾದರೂ ಸಲ್ಲಿಸೋದಿದ್ದರೆ ಹೆಚ್ಚುವರಿಯಾಗಿ ಅಂತ ಹೇಳಿ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿರುವಂಥದ್ದು. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಒಂದು ವಾರ ನೋಡಿ, 1 ವಾರಗಳ ಕಾಲ ಯಾವುದೇ ಆದೇಶ ಹೊರಬರೋದಿಲ್ಲ. ಯಾಕೆಂದರೆ 1 ವಾರಗಳ ಕಾಲ ಬರವಣಿಗೆಯಲ್ಲಿ ನಾವು ನಮ್ಮ ವಾದವನ್ನು ಸಲ್ಲಿಸಬಹುದಾಗಿದೆ. ಹಾಗಾಗಿ 1 ವಾರದ ನಂತರ ಎಸ್, ಬನ್ನಿ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ಮತ್ತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಾವು ಈ ತೀರ್ಪಿನ ಬಗ್ಗೆ, ಅಂದರೆ ಇವತ್ತೇನು ವಾದ ಮಂಡನೆ ಆಯಿತು ಅದರ ಬಗ್ಗೆ ಸಾಕಷ್ಟು ವಿವರಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ವಿ. ನನಗೆ ಒಂದು ಅರ್ಥ ಆಗದಿರುವಂಥ ಸಂಗತಿ ಅಂದರೆ ರಮೇಶ್, ತಾವು ಅದನ್ನು ಸ್ವಲ್ಪ ವಿಸ್ತರಿಸಿ ಹೇಳಿ. ಒಂದು, ನಿಮ್ಮ ಲಿಖಿತ ವಾದ ಏನಾದರೂ ಇದ್ದರೆ, ವಾದಾಂಶ ಏನಾದರೂ ಇದ್ದರೆ ಅದನ್ನು ಮಂಡಿಸಿ ಅನ್ನುವಂಥದ್ದು ಒಂದು ಪಾಯಿಂಟು. ಜೊತೆಗೇನಪ್ಪ ಅಂತಂತಂದರೆ ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡಲ್ಲ ಅನ್ನೋದ್ರ ಮುಖಾಂತರ ತಮ್ಮ ಮನಸ್ಸಲ್ಲಿರುವಂಥದ್ದು ಏನು ಅನ್ನೋದನ್ನು ಜಡ್ಜ್ ಸಾಹೇಬರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ನಂಬರ್ 2, ಇಲ್ಲಿ ಒಂದು ನನಗೆ ಅರ್ಥ ಆಗದಿರುವಂಥ ಸಂಗತಿ ರಮೇಶ್, ನಾವು ಆರೋಪಿಗೆ ಶಿಕ್ಷೆ ನೀಡಲ್ಲ, ದೋಷ ಮುಕ್ತನೂ ಮಾಡಲ್ಲ ಅಂತ ಹೇಳಿರುವಂಥದ್ದು ಇದೆಯಲ್ಲ, ಇದು ಏನು ಅರ್ಥ ಇದು ಅಂತ ರಮೇಶ್? ರಂಗನಾಥ್, ಇಲ್ಲಿ ಒಂದು ರೀತಿ ಕೋರ್ಟು ಈಗ 50-50 ಅಂತಲೇ ಹೇಳ್ಬೋದು. ಯಾಕಂದರೆ ಕೋರ್ಟ್ ಖಂಡಿತವಾಗಿಯೂ ತನ್ನ ಏನು ತಾನು ಮಾಡ್ತೀನಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಇಲ್ಲಿ ಹೈಕೋರ್ಟ್ ತೀರ್ಪಿನ ಬಗ್ಗೆ ಯಾಕೆ ಅಸಮಾಧಾನ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಹೈಕೋರ್ಟ್ ತೀರ್ಪಿನಲ್ಲಿ ಸಂಪೂರ್ಣ ದೋಷ ಮುಕ್ತ, ಅಂದರೆ ಇದರಲ್ಲಿ ಇವ್ರದ್ದು ತಪ್ಪೇ ಇಲ್ಲ, ಸಾಕ್ಷ್ಯಾಧಾರಗಳು ಸರಿ ಇಲ್ಲ, ಜೊತೆಗೆ ಬಂಧನದ ಅರೆಸ್ಟ್ಗೆ ರೀಸನ್ಸ್ ಕೊಟ್ಟಿರೋದು ಸರಿ ಇಲ್ಲ, ಹೀಗೆ ಸಂಪೂರ್ಣವಾಗಿ ಪ್ರಾಸಿಕ್ಯೂಷನ್ ವಿರುದ್ಧವಾದಂಥ ಅಂಶಗಳನ್ನು ಎತ್ತಿ ಹಿಡಿದು ಇವರಿಗೆ ಬೇಲನ್ನು ಕೊಟ್ಟಿತ್ತು. ಈ ಒಂದು ಗ್ರೌಂಡ್ಸ್ ಏನಿದೆ, ಹೈಕೋರ್ಟ್ ಬರೆದಂಥ ರೀತಿ ತೀರ್ಪು ಅದು ಸರಿ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಹೈಕೋರ್ಟ್ ಮಾಡಿದ ರೀತಿ ನಾವು ಇವ್ರನ್ನ ದೋಷ ಮುಕ್ತಗೊಳಿಸೋದಿಲ್ಲ, ಅದೇ ರೀತಿ ಇವರೇ ದೋಷಿಗಳು, ಇವರೇ ತಪ್ಪಿತಸ್ಥರು ಅಂತಲೂ ಹೇಳೋದಿಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವ್ ಮಾಡುತ್ತೋ ಅಥವಾ ಹೈಕೋರ್ಟ್ ಏನು ಅಬ್ಸರ್ವ್ ಮಾಡುತ್ತೋ ಅದು ಪರಿಣಾಮ ಬೀರುತ್ತೆ. ಯಾಕಂದರೆ ಇನ್ನು ಈ ಕೇಸಲ್ಲಿ ಟ್ರಯಲ್ ಆಗಿಲ್ಲ, ಸಾಕ್ಷಿ ವಿಚಾರಣೆ ಆಗಿಲ್ಲ, ಟ್ರಯಲ್ ಕೋರ್ಟ್ ಅದನ್ನೆಲ್ಲ ಮಾಡುತ್ತೆ. ಹೀಗಾಗಿ ಹೈಕೋರ್ಟ್ ಕೊಡುವಂಥ ತೀರ್ಪಾಗಲಿ, ಸುಪ್ರೀಂ ಕೋರ್ಟ್ ತೀರ್ಪಾಗಲಿ, ಅದು ಟ್ರಯಲ್ ಕೋರ್ಟ್ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಬೀರಬಾರ್ದು. ಹೀಗಾಗಿ ಅವರು ಮೆರಿಟ್ಸ್ ಆಧಾರದ ಮೇಲೆ ಇದೇ ಸತ್ಯ ಅನ್ನೋದನ್ನು ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಹೇಳಬಾರ್ದು. ಆದರೆ ಹೈಕೋರ್ಟ್ ಎಲ್ಲೋ ಒಂದು ಕಡೆ ಅದನ್ನು ಹೇಳೋ ಮೂಲಕ, ಅಂದರೆ ಇದರಲ್ಲಿ ಏನು ಪ್ರಾಸಿಕ್ಯೂಷನ್ ವಾದಲ್ಲಿ ಹುರುಳಿಲ್ಲ, ಮತ್ತು ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಏನಿದೆ ಅದು ಅಷ್ಟೊಂದು ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳೋ ಮೂಲಕ ದೋಷ ಮುಕ್ತಗೊಳಿಸುವಂಥ ಒಂದು ರೀತಿಯ ತೀರ್ಪನ್ನು ಕೊಟ್ಟಿದೆ ಅನ್ನೋದು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ. ಹೀಗಾಗಿನೇ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು, ನಾವು ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡೋದಿಲ್ಲ, ಬದಲಾಗಿ ಜಾಮೀನು ಅರ್ಜಿಗೆ ಸೀಮಿತವಾಗಿ ಜಾಮೀನು ಕೊಡಬೇಕೋ ಬೇಡ ಅನ್ನೋದ್ರ ಬಗ್ಗೆ ಮಾತ್ರ ನಾವು ನಮ್ಮ ಒಂದು ತೀರ್ಪನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹೈಕೋರ್ಟ್ ತೀರ್ಪಿನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಆ ತಪ್ಪನ್ನು ನಾವು ಮತ್ತೆ ಮರುಕಳಿಸೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಇದರಲ್ಲಿ ಮೆರಿಟ್ಸ್ ಮೇಲೆ ಕೇಳಿರೋದ್ರಿಂದ ವಾದ ಮಂಡನೆಯನ್ನ ಕೋರ್ಟ್ ಈ ಕೇಸ್ನ ಒಂದು ಟ್ರಯಲ್ ಎಷ್ಟು ವಿಳಂಬ ಆಗುತ್ತೆ ಅದನ್ನೆಲ್ಲ ಕೂಡ ಪರಿಗಣಿಸಿ ಈ ಬೇಲ್ ಕೊಟ್ಟಿರೋದು ಸರಿನೋ ತಪ್ಪೋ ಅಥವಾ ಬೇಲ್ ಕಂಟಿನ್ಯೂ ಮಾಡಬೇಕಾ ಬೇಡ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಹೀಗಾಗಿ ಇಲ್ಲಿ ದರ್ಶನ್ ಜಾಮೀನು ರದ್ದಾಗ್ಬಿಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಕೋರ್ಟ್ಗೆ ಜಾಮೀನನ್ನು ಕೊಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಯಾವ ಅಂಶಗಳನ್ನು ಕನ್ಸಿಡರ್ ಮಾಡಿ ಏನು ಆದೇಶ ಕೊಡುತ್ತೆ ಅನ್ನೋದನ್ನ ನಾವು ಇನ್ನೂ ಕಾದು ನೋಡಬೇಕು. ಓಕೆ ರಮೇಶ್, ಇಲ್ಲಿ ನನಗೆ ಅತ್ಯಂತ ಸಹಜವಾಗಿ ಏನು ಅಂತಂದರೆ, ಈ ಕಾನೂನಿನ ಆಳ ಆಗಲ್ಲ ಇಲ್ದೇ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಾನು ಕೇಳ್ತಿರುವಂಥ ಪ್ರಶ್ನೆ ಎಷ್ಟರ ಮಟ್ಟಿಗಿದೆ ಅಂತ. ಈಗ ಏನಾದರೂ ಈಗ ಜಡ್ಜ್ ಹೇಳಿರುವಂಥ ಪಾಯಿಂಟ್ಗಳಿದೆಯಲ್ಲ, ಆ ಪಾಯಿಂಟ್ಗಳನ್ನು ಆಧರಿಸಿ ನಾವು ನೋಡೋದಾದರೆ ಮತ್ತೇನಾದರೂ ಅದನ್ನು ನೀವೇ ನಿರ್ಧಾರ ತಗೊಳ್ಳಿ, ನೀವು ಕೊಟ್ಟಿರುವಂಥ ತೀರ್ಪು ಸರಿನೋ ತಪ್ಪೋ ಅಂಥೇಳಿ ಏನಾದರೂ ಮತ್ತೆ ಹೈಕೋರ್ಟಿಗೆ ವರ್ಗಾಯಿಸುವಂಥದ್ದು ಏನಾದರೂ ಅಂಥ ಸಾಧ್ಯತೆಗಳೇನಾದರೂ ಇದೆಯಾ ರಮೇಶ್? ರಂಗನಾಥ್, ಅಂಥ ಸಾಧ್ಯತೆಗಳು ನನಗೆ ಕಂಡು ಬರ್ತಾನೆ ಇಲ್ಲ. ಯಾಕೆಂದರೆ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪು ಸರಿ ಇಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಈಗ ಸ್ಪಷ್ಟವಾಗಿ ಹೇಳಿದೆ. ಹೇಗೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದರಲ್ಲಿ ಹೈಕೋರ್ಟ್ ತೀರ್ಪನ್ನು ರದ್ದು ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಆದರೆ ರದ್ದು ಮಾಡಿದ ಮಾತ್ರಕ್ಕೆ ಯಾಕೆ ರದ್ದು ಮಾಡುತ್ತೆ ಅಂದರೆ, ಅವ್ರು ಕೊಟ್ಟಂಥ ವಿಧಾನ, ದಿ ಮ್ಯಾನರ್ ಇನ್ ವಿಚ್ ಹೈಕೋರ್ಟ್ ಹ್ಯಾಸ್ ಪಾಸ್ ದಿಸ್ ಆರ್ಡರ್ ಅನ್ನೋದನ್ನು ಪದೇ ಪದೇ ಹೇಳಿದ್ದಾರೆ. ಹೈಕೋರ್ಟ್ ಆದೇಶ ಕೊಟ್ಟಂಥ ರೀತಿ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅಸಮಾಧಾನ ಇದೆ, ಫಲಿತಾಂಶದ ಬಗ್ಗೆ ಅಲ್ಲ. ಬದಲಾಗಿ ಈ ರೀತಿಯ ಮಾನದಂಡಗಳನ್ನು ಇಟ್ಕೊಂಡು ಜಾಮೀನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು. ಹೀಗಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪನ್ನ ರದ್ದು ಮಾಡುವಂಥ ಸಾಧ್ಯತೆನೇ ಹೆಚ್ಚಾಗಿದೆ. ಆದರೆ ಅಂತಿಮವಾಗಿ ಏನು ಮಾಡುತ್ತೆ ಅಂದರೆ, ದರ್ಶನ್ಗೆ ಬೇಲನ್ನು ಸುಪ್ರೀಂ ಕೋರ್ಟ್ ಮುಂದುವರಿಸುತ್ತಾ ಅಥವಾ ಬೇಲನ್ನು ರದ್ದು ಮಾಡುತ್ತಾ ಅನ್ನೋದೇ ಪ್ರಶ್ನೆ. ಅದನ್ನು ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿದೆ. ವಾಪಸ್ ಹೈಕೋರ್ಟ್ಗೆ ಮರಳಿಸುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆಯ್ತು, ಈಗ ಏನಾದರೂ ಹಿಂಗೆ ಗೊತ್ತಾ, ಈಗ ಆಯಿತು ಈಗ ಬೇಲನ್ನು ಮುಂದುವರಿಸುತ್ತೆ ಅನ್ನುವಂಥ ಸಾಧ್ಯತೆಗಳಿದೆಯಲ್ಲ, ಅದು ತುಂಬ ಕ್ಷೀಣ ಅಂತ ಅನಿಸ್ತಾ ಇದೆ. ಅಗೇನ್ ನಾನು ಹೇಳ್ತಿರುವಂಥದ್ದೇನು ಇದು ನಮ್ಮದೇ ಇದು ಅಂತಲ್ಲ, ಈ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದು ನೋಡಿ 10 ದಿವಸ ಬಾಕಿ ಇದೆ. ಆದರೆ ಒಂದು ಪಕ್ಷ ಏನಾದರೂ ಅದನ್ನು ಕ್ಯಾನ್ಸಲ್ ಮಾಡಿದರೆ ಎಷ್ಟು ದಿವಸ ಅನ್ನೋ ರೀತಿಯಲ್ಲಿ ಅದು ಟ್ರಯಲ್ ಮುಗಿಯೋ ತನಕ ಆ ರೀತಿ ಏನಾದರೂ ನಾನು ಒಂದು ಸಮಯ ಹೇಳ್ಬೋದಾ ರಮೇಶ್? ಆ ಥರ ಕೋರ್ಟ್ ಏನಾದರೂ ಹೇಳ್ಬೋದಾ? ರಂಗನಾಥ್, ಖಂಡಿತ. ಅಂದರೆ ಈಗ ಏನು ಅದಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಕೇಳಿದ್ದು, ನೀವು 270 ಜನ ಸಾಕ್ಷಿಗಳಿದ್ದಾರೆ, ಅದನ್ನು ಮುಗಿಸೋದಕ್ಕೆ ವರ್ಷಗಟ್ಟಲೆ ತಗೊಳುತ್ತೆ, ಹೀಗಾಗಿ ಅದನ್ನು ಬೇಗ ವಿಚಾರಣೆ ಹೆಂಗೆ ಮುಗಿಸ್ತೀರ ನೀವು ಅಂತೇಳಿ ಪ್ರಶ್ನೆ ಮಾಡ್ತು. ಆ ಸಂದರ್ಭದಲ್ಲಿ ಅದಕ್ಕೇನು ಪ್ರಾಸಿಕ್ಯೂಟರ್ ತರಾತುರಿ ಅವರು ಕೂಡ ಎಲ್ಲರೂ ಕೂಡ ಎನ್ಕ್ವೈರಿ ಮಾಡಿ, ನಾವು ಅಷ್ಟು ಜನ ಸಾಕ್ಷಿಗಳನ್ನು ವಿಚಾರಣೆ ಮಾಡೋದಿಲ್ಲ, ಬದಲಾಗಿ 65 ಸಾಕ್ಷಿಗಳನ್ನಷ್ಟೇ ನಾವು ವಿಚಾರಣೆ ಮಾಡ್ತೀವಿ, ಹೀಗಾಗಿ 6 ತಿಂಗಳಲ್ಲಿ ಸಾಕ್ಷಿ ವಿಚಾರಣೆ ಮುಗಿಸ್ತೀವಿ, ದಿನನಿತ್ಯ ಬೇಕಾದರೂ ನಾವು ವಿಚಾರಣೆ ನಡೆಸೋದಕ್ಕೆ ಸಿದ್ಧ ಇದ್ದೀವಿ, ಹೀಗಾಗಿ ನೀವು ಅವರ ಜಾಮೀನನ್ನು ರದ್ದುಪಡಿಸಿ ಅಂತೇಳಿ ಅವರು ಬಲವಾದ ವಾದವನ್ನು ಮಂಡಿಸಿದ್ದಾರೆ. ಒಂದು ವೇಳೆ
ಸುಪ್ರೀಂ ಕೋರ್ಟ್ಗೆ ಇವರ ಒಂದು ಸಾಕ್ಷಿ ವಿಚಾರಣೆ ಬೇಗ ಮುಗಿಸ್ಬೋದು ಅಂತ ಹೇಳಿದ್ರೆ ಆಗ ಜಾಮೀನನ್ನು ರದ್ದುಪಡಿಸಬಹುದು. ಒಂದು ವೇಳೆ ಜಾಮೀನು ರದ್ದಾದರೆ ಆಗ ಕೋರ್ಟ್ ಸಮಯ ಕೊಟ್ಟು ಅಂದರೆ ಒಂದು ವಾರದೊಳಗಡೆ ನೀವು ಟ್ರಯಲ್ ಕೋರ್ಟ್ ಮುಂದೆ ಶರಣಾಗಿ ಅಂತೇಳಿ ಎಲ್ಲ ಆರೋಪಿಗಳು 7 ಜನ ಆರೋಪಿಗಳಿಗೂ ಕೂಡ ಸೂಚನೆಯನ್ನು ಕೊಡ್ಬೋದು. ಆ ನಂತರ ಇವರು ಟ್ರಯಲ್ ಕೋರ್ಟ್ಗೆ ಸರೆಂಡರ್ ಆಗಬೇಕಾಗತ್ತೆ. ಆಮೇಲೆ ಅಂದರೆ ಒಂದು 6 ತಿಂಗಳಲ್ಲಿ ಇದು ಟ್ರಯಲ್ ಮುಗಿದೇ ಇದ್ರೆ ಅಥವಾ ಟ್ರಯಲ್ ಶುರುನೇ ಆಗದೇ ಇದ್ರೆ ಅಥವಾ ವಿಳಂಬ ಆದರೆ ಆಗ ಮತ್ತೆ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದು ಅಥವಾ ಕೋರ್ಟ್ ಮೊರೆ ಹೋಗ್ಬೋದು, ಹೋಗಿ ಜಾಮೀನು ಕೊಡಿ ಯಾಕಂದ್ರೆ ವಿಳಂಬ ಆಗ್ತಾ ಇದೆ ಅಂತೇಳಿ ಜಾಮೀನನ್ನು ಕೋರ್ಬೋದು. ಒಂದು ವೇಳೆ ಸಾಕ್ಷಿ ವಿಚಾರಣೆ ಮುಗಿದ್ರೆ ಆಗ್ಲೂ ಕೂಡ ಜಾಮೀನು ಕೋರ್ಬೋದು, ಯಾಕಂದ್ರೆ ಸಾಕ್ಷಿ ವಿಚಾರಣೆ ಆಲ್ರೆಡಿ ಮುಗಿದೋಗಿದೆ, ಹೀಗಾಗಿ ಜಾಮೀನು ಕೊಡಿ ಅಂತೇಳಿ ಕೇಳ್ಬೋದು. ಹೀಗಾಗಿ ಒಂದು ವೇಳೆ ಏನಾದರೂ ಜಾಮೀನು ರದ್ದಾದ್ರೆ ಕನಿಷ್ಠ 4-5 ತಿಂಗಳಂತೂ ಇವರು ಮತ್ತೆ ಜೈಲಿನಲ್ಲಿ ಇರಬೇಕಾದಂತ ಪ್ರಸಂಗ ಎದುರಾಗುತ್ತೆ. ಹೀಗಾಗಿ ಸುಪ್ರೀಂ ಕೋರ್ಟ್ನ ತೀರ್ಪೇನಿದೆ ಅದು ದರ್ಶನ್ಗೆ ಜೈಲ ಅಥವಾ ಬೇಲ ಅನ್ನೋದನ್ನ ಅಂತಿಮವಾಗಿ ತೀರ್ಮಾನ ಮಾಡುತ್ತೆ, ಕನಿಷ್ಠ 6 ತಿಂಗಳ ಮಟ್ಟಿಗೆ. ಓಕೆ ಎಸ್ ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.